Hello, my dear friends and my dear students. Welcome to our YouTube channel Civil with Sudhir. ಸೊ ಬಂಪರ್ ವೇಕೆನ್ಸೀಸು ನಿಮ್ಮೆಲ್ಲರಿಗೋಸ್ಕರ ಸಿವಿಲ್ ಇಂಜಿನಿಯರ್ಗೋಸ್ಕರ ತುಂಬ ಒಳ್ಳೆ ನ್ಯೂಸ್ ಇದೆ. ನಿಮ್ಮೆಲ್ಲರಿಗೆ ಏನಂತಂದರೆ ನಿನ್ನೆ ಬಂದಿರೋದು ಈ ನ್ಯೂಸು ಏನಂದರೆ ಗ್ರೂಪ್ ಸಿ ಇದು ಇಂಪಾರ್ಟೆಂಟು. ಏನಂತಂದರೆ 4 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್, ಅಂದರೆ ಡಿಪಾರ್ಟ್ಮೆಂಟ್ ಜಾಸ್ತಿ ಇದೆ ಬಟ್ 4 ನೋಟಿಫಿಕೇಶನ್ಸ್ನ ರಿಲೀಸ್ ಮಾಡಿದ್ದಾರೆ. HK ಇದೆ, ನಾನ್ HK ಇದೆ, ಆಯಿತಾ. ಸೊ WRDನೂ ಇದೆ, ಮುನ್ಸಿಪಾಲ್ಟಿ JEನೂ ಇದೆ, HK ನಾನ್ HK ಎಲ್ಲದ್ರದ್ದು ಏನಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ನೋಡಬೇಕಾಗಿರೋದು ಎಲ್ಲಿ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ 4 ಇಲ್ಲಿ ಗ್ರೂಪ್ ಸಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೆಕೆಂಡ್ ನಂಬರಿಂದ ನೋಡಿ, ಸೆಕೆಂಡ್ ನಂಬರ್ ನೋಡಿ, ವೇರಿಯಸ್ ಗ್ರೂಪ್ ಸಿ HK ಪೋಸ್ಟ್ ವಿತ್ ಬಿಲೋ ಡಿಗ್ರಿ ನೋಡಿ, ಬಿಲೋ ಡಿಗ್ರಿ ಮತ್ತೆ ಡಿಗ್ರಿ ಲೆವೆಲ್ ಎರಡು ಬೇರೆ ಬೇರೆ ಟೈಪ್ ಇದೆ ಇಲ್ಲಿ, ಆಯ್ತಾ. ಆ ಬಿಲೋ ಡಿಗ್ರಿಯಲ್ಲಿನೂ ಏನಂತಂದ್ರೆ ಎರಡಿದೆ, ಒಂದು HK ಒಂದು ನಾನ್ HK. ಆಮೇಲೆ ಡಿಗ್ರಿ ಲೆವೆಲ್ ಅಲ್ಲಿ HK ನಾನ್ HK. ಸೊ ಇಷ್ಟು ಟೈಪ್ ಆಗಿ 4 ಡಿಫ್ರೆಂಟ್ ನೋಟಿಫಿಕೇಶನ್ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಯ್ತಾ. ಸೊ ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು, ಅದಕ್ಕೆ ನಾನು ಹೇಳಿದೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಬಿಲೋ ಡಿಗ್ರಿ ಆಯ್ತಾ. ಸೊ ಅಂದ್ರೆ ಬರೀ ಡಿಪ್ಲೊಮಾ ಇದ್ದವ್ರಿಗೂ ಸಪರೇಟ್ ಇದೆ, ಆಮೇಲೆ ಡಿಗ್ರಿ ಇದ್ದವ್ರನ್ನು ನೀವು ಗ್ರೂಪ್ ಸಿಗೆ ಅಪ್ಲೈ ಮಾಡ್ಬೋದು. ಅದನ್ನ ಬೇರೆ ಬೇರೆ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ, ರೈಟ್. ಸೊ 4 ನೋಟಿಫಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಒಳ್ಳೆ ಏನಂತಂದ್ರೆ ಚಾನ್ಸ್ ಇದೆ, ತುಂಬಾ ಒಳ್ಳೆ ವೇಕೆನ್ಸೀಸ್ ಬಂದಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ದಂಗೆ ಎಲ್ಲದಕ್ಕೆ ಅಪ್ಲೈ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದರಲ್ಲಿ ಫಸ್ಟ್ ನಾನು ಏನು ಹೇಳ್ತೀನಿ ಅಂತಂದ್ರೆ ಒಂದೊಂದಾಗಿ ನೋಡಿ, ಇಲ್ಲಿ 4 ನೋಟಿಫಿಕೇಶನ್ ಇದೆ ನಿಮ್ಮ ಸ್ಕ್ರೀನ್ ಮೇಲೆ, ನಾನು ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಇವಾಗ WRD JE, ಅದಾದ್ಮೇಲೆ ಮುನ್ಸಿಪಾಲ್ಟಿ JE HK ನೋಟಿಫಿಕೇಶನ್ ಇದೆ, ಅದನ್ನು ಹೇಳ್ತೀನಿ. ಆಮೇಲೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ HK ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಮೇಲೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಏನಂತಂದ್ರೆ ನಾನ್ HK ನೋಟಿಫಿಕೇಶನ್ಸ್ ಇದೆ. ಸೊ ಇದ್ರ ಬಗ್ಗೆನೂ ನಾನು ಹೇಳ್ಕೊಡ್ತೀನಿ, ರೈಟ್. ಸೊ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ಸೊ ದಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಫಸ್ಟ್ ಬನ್ನಿ ಡಿಸ್ಕಸ್ ಮಾಡೋಣ WRD JE, ರೈಟ್. ತುಂಬಾ ದಿವಸದಿಂದ ನಾವು ವೇಟ್ ಮಾಡ್ತಾ ಇದ್ವಿ WRD JE ಯಾವಾಗ ಬರುತ್ತೆ, ತುಂಬಾ ಸ್ಟೂಡೆಂಟ್ ಕೇಳ್ತಾ ಇದ್ರು. ಸೊ ಫೈನಲಿ ಬಂದಿದೆ. ಸೊ ನೋಡಿ, ಇವಾಗ ಜಲಸಂಪನ್ಮೂಲ ಇಲಾಖೆ ಇದೆ, ಕಿರಿಯ ಇಂಜಿನಿಯರ್ ಸಿವಿಲ್ ಇದೆ, 216 ಪೋಸ್ಟ್ ಇದೆ. ವಾಟ್ ಎ ಅಪರ್ಚುನಿಟಿ ಫಾರ್ ಆಲ್ ದ ಕರ್ನಾಟಕ ಸ್ಟೂಡೆಂಟ್ಸ್, ರೈಟ್, ಹೂ ಹ್ಯಾವ್ ಡನ್ ಓನ್ಲಿ ಡಿಪ್ಲೊಮಾ, ಆಯ್ತಾ. ನೀವು ಡಿಪ್ಲೊಮಾ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರು. ಸೊ ಬರೀ ಡಿಪ್ಲೊಮಾದವರಿಗೆ ಎಷ್ಟು ಪೋಸ್ಟ್ ಇದೆ ಅಂದ್ರೆ ಬರೀ JE ಅವರಿಗೆ, ಅಂದ್ರೆ ಡಿಪ್ಲೊಮಾ ಯಾರು ಮಾಡಿ ಇಂಜಿನಿಯರಿಂಗ್ ಮಾಡಿದ್ದೀರಾ, ಸೊ ಡಿಪ್ಲೊಮಾ ಯಾರ ಹತ್ರ ಇದೆ ಅವ್ರಿಗೆ ಒಂದು ಒಳ್ಳೆ ವೆರಿ ಬೆಸ್ಟ್ ಅಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಈ ಒಂದು ಅಪರ್ಚುನಿಟಿ ತುಂಬಾ ದಿವಸದಿಂದ ವೇಟ್ ಮಾಡ್ತಾ ಇದ್ರು, ರೈಟ್. ಸೊ ಅದು ಎಷ್ಟು ಪೋಸ್ಟ್ ಇದೆ ಅದನ್ನು ಇದರಲ್ಲೂ ಹೇಳ್ಕೊಡ್ತೀನಿ. ಜಲಸಂಪನ್ಮೂಲ ಇಲಾಖೆ, ಆಮೇಲೆ ಇದು ಯಾರು ಆಲ್ರೆಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅವರಿಗಿದೆ, ಅದು ನಮ್ಗೆ ಬೇಡ. ಜಲಸಂಪನ್ಮೂಲ ಇಲಾಖೆ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ನೋಡಿ 26 ಪೋಸ್ಟ್ ಇದೆ, ರೈಟ್. 26 ಪೋಸ್ಟು ಬರೀ ಡಿಪ್ಲೊಮಾ ಮೆಕ್ಯಾನಿಕಲ್ ಯಾರು ಮಾಡಿದ್ದೀರಾ ಅವರಿಗೆ ಇದೆ, ಆಯ್ತಾ. ಆಮೇಲೆ 4 ಪೋಸ್ಟು ಅಲ್ಲಿ ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ. ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸಹಾಯಕ ಗ್ರಂಥಪಾಲಕ 13 ಪೋಸ್ಟ್ ಇದೆ, ರೈಟ್. ಸೊ ಯಾರ್ಯಾರು ಏನಂತಾರೆ ಲೈಬ್ರರಿ ಸೈನ್ಸ್ ಅಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಅವ್ರಿಗೆ ಇದು ಅಪ್ಲೈ ಮಾಡಕ್ ಬರುತ್ತೆ, ಲಾಸ್ಟ್ ಪೋಸ್ಟ್, ರೈಟ್. ಸೊ ಇವಾಗ ಇದ್ರದ್ದು ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿದೆ ಅಂತಂದ್ರೆ ಮುಂದಿನ ತಿಂಗಳು 29ನೇ ತಾರೀಕಿಗೆ ಇದೆ ಇದು, ಆಯ್ತಾ. 29 ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಮೇವರೆಗೂ ಇದೆ. ಶುಲ್ಕ ಪಾವತಿಗೂ ಲಾಸ್ಟ್ ಡೇಟ್ ಅವತ್ತೇ ಇದೆ. ಎಕ್ಸಾಮ್ ಡೇಟು ಇದರಲ್ಲಿ ಇನ್ನೂ ಕೊಟ್ಟಿಲ್ಲ, ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ತುಂಬಾ ಬೇಗನೆ ಎಕ್ಸಾಮ್ ಆಗುತ್ತೆ, ಅಂದ್ರೆ ಎಲೆಕ್ಷನ್ಸ್ ಆದ್ಮೇಲೆ ನಿಮ್ಮ ಹತ್ರ ಒಂದು 3 ರಿಂದ 4 ತಿಂಗಳು ಟೈಮ್ ಇದೆ ಓದಕ್ಕೆ, ರೈಟ್. ಸೊ ಅಟ್ಲೀಸ್ಟ್ ಎಲೆಕ್ಷನ್ಸ್ ಆಗೋಕೆ 2 ತಿಂಗಳು ಬೇಕು, ಆಮೇಲೆ ಅದನ್ನ ಅವರೆಲ್ಲ ಸೆಟಪ್ ಮಾಡೋಕೆ 1 ತಿಂಗಳು. ಸೊ 3 ತಿಂಗಳು ಟೈಮ್ ಇದೆ, ಆರಾಮಾಗಿ ನೀವು ಮಾಡ್ಕೋಬಹುದು. ಈಗ ನೇಮಕಾತಿ ವಿಧಾನ ನೋಡೋಣ. ನೇಮಕಾತಿ ವಿಧಾನ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ 4 ನೋಟಿಫಿಕೇಶನ್ ಏನಿದೆ ಈಗ ನಾನು ಹೇಳ್ತಾ ಇರೋದು, ಆಯ್ತಾ. ಮುನ್ಸಿಪಾಲ್ಟಿ ಇರಲಿ, ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಇರಲಿ, HK ನಾನ್ HK ಯಾವುದೇ ಇರಲಿ, ಆ ಎಲ್ಲದರದ್ದು ಏನಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇದೆ, ರೈಟ್. ಮತ್ತೆ ಎಲ್ಲದರದ್ದು ಏನಂತಂದ್ರೆ ಇದು ಇದೆಯಲ್ಲ ಏನಂತಂದ್ರೆ ಸಿಲೆಬಸ್ ಆಲ್ಮೋಸ್ಟ್ 100% ಸೇಮ್ ಇದ್ದಂಗೆ ಇದೆ, ಆಯ್ತಾ. ಯಾಕೆಂದ್ರೆ ಗ್ರೂಪ್ ಜನರಲ್ ಪೇಪರ್ ಇದೆ, ಅದಾದ್ಮೇಲೆ ಸೆಕೆಂಡ್ ಪೇಪರ್ ಇದೆ, ಅದನ್ನು ಹೇಳ್ತೀನಿ ನೋಡಿ, ರೈಟ್. ಸೊ ಕನ್ನಡ ಎಕ್ಸಾಮು ನೀವು ನೋಡ್ಬೋದು 150 ಅಂಕಕ್ಕಿದೆ, 50 ಅಂಕ ತಗೋಬೇಕು, ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ರೈಟ್. ಸೊ ಆಮೇಲೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋದೇನಂತಂದ್ರೆ 29/11/2021 ಆದ್ಮೇಲೆ ಯಾರು ಕನ್ನಡ ಎಕ್ಸಾಮ್ ಕ್ಲಿಯರ್ ಮಾಡಿದೀರಾ ಅವರು ಕನ್ನಡ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಪದೇ ಇದನ್ನ ಕೇಳ್ತೀರಾ ಎಲ್ಲರೂ, ಪದೇ ಕೇಳ್ತಾರೆ, ಸರ್ ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ, ನಾನು ಬರಿಬೇಕಾ ಇಲ್ಲ. ಅದಕ್ಕೆ ನಾನು ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ, 29/11/2022 ಆದ್ಮೇಲೆ ಯಾರ್ಯಾರು ಆಯ್ತಾ ಕನ್ನಡ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿದೀರಾ ಅವರು ಬರೆಯೋದು ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಈಗ ಸ್ಪರ್ಧಾರ್ಥಕ ಪರೀಕ್ಷೆ ಯಾವ ತರ ಮಾಡ್ತಾರೆ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ,
100 ಅಂಕಗಳ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದೆ. ರೈಟ್. ಸೊ 2 ಪೇಪರ್ ಇರುತ್ತೆ, ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನೋಡಿ 2 ಪೇಪರ್ ಇರುತ್ತೆ. ಒಂದು ಬಟ್ ಇದರಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ಸ್ಟಡೀಸ್ ಅಂತ ಅನ್ಬೋದು. 100 ಅಂಕ ಇದೆ, ಅದಕ್ಕೆ 1.5 hour ಟೈಮ್ ಇದೆ. ಆಮೇಲೆ ನೆಗೆಟಿವ್ ಇದೆ 1/4. ರೈಟ್. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಇದೆ 1/4 ಇದೆ. ಆಮೇಲೆ ಸೆಕೆಂಡ್ ಪೇಪರ್ ನೀವು ಕೆಳಗೆ ನಿರ್ದಿಷ್ಟ ಇದು 3 ಭಾಗಗಳಿಗೆ ಡಿವೈಡ್ ಮಾಡಿದ್ದಾರೆ. ಯಾವುದದು? ಒಂದು ನಿಮಿಷ. ಇಲ್ಲಿ ನೋಡ್ಬೋದು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ 35, 35, 30. ಸೊ ಇದು ನಿಮ್ಗೆ ಎಲ್ಲರಿಗೂ ಪ್ಯಾಟರ್ನ್ ಗೊತ್ತಿದೆ, ಹೊಸದಲ್ಲ. 100 ಮಾರ್ಕ್ಸ್ ಇದೆ, 2 ಗಂಟೆ ಟೈಮ್ ಕೊಟ್ಟಿದ್ದಾರೆ ಇದಕ್ಕೆ. ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಏನಂತಂದ್ರೆ ಇದು ಕರೆಂಟ್ ಅಫೇರ್ಸ್ ಇದೆ. ಕರೆಂಟ್ ಅಫೇರ್ಸ್ ಓದಬೇಕು ಜನರಲ್ ಸ್ಟಡೀಸ್ ಅಲ್ಲಿ. ರೈಟ್. ಈಗ ನಾನು ಹೇಳ್ತಾ ಇರೋ ಸಿಲೆಬಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲದ್ರದ್ದು ಸೇಮ್ ಇರುತ್ತೆ. ಏನೋ ಒಂದು ಸ್ವಲ್ಪ ಎಡಿಷನ್ ಇರ್ಬೋದು, ಸ್ವಲ್ಪ ಆಡ್ ಮಾಡಿರ್ಬೋದು, ಆಯ್ತಾ, ಡಿಗ್ರಿ ಲೆವೆಲ್ ಅಲ್ಲಿ. ಬಿಕಾಸ್ ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡೋಕೆ ಆಡ್ ಮಾಡಿರ್ತಾರೆ. ದೈನಂದಿನ ಗ್ರಹಿಕೆ ವಿಷಯಗಳು ಅಂದ್ರೆ ಇದು ಅಪ್ಲೈಡ್ ಸೈನ್ಸ್ ಬಗ್ಗೆ ಓದ್ಬೇಕು ನೀವು. ದಿಸ್ ಈಸ್ ಅಪ್ಲೈಡ್ ಸೈನ್ಸ್. ಭಾರತ ಸಂವಿಧಾನ ಸ್ಥೂಲ ಅಂತಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಇದೆ ನಮ್ದು, ಇದು ಸಂವಿಧಾನ. ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ಅಂದ್ರೆ ಹಿಸ್ಟ್ರಿ ಇದೆ. ಇದು ಕರ್ನಾಟಕ ಇಂಡಿಯಾ ಎರಡು ಓದ್ಬೇಕು. ಕರ್ನಾಟಕ ಸಂಬಂಧಿಸಿದ ಭಾರತ ಭೂಗೋಳ ವಿಷಯಗಳು ಅಂದ್ರೆ ಇದು ಜಿಯೋಗ್ರಫಿ ಇದೆ. ಗೊತ್ತಾಯ್ತಾ? ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ಅಂದ್ರೆ ಗೌರ್ಮೆಂಟ್ ಯಾವ ತರ ಫಾರ್ಮೇಶನ್ ಆಗುತ್ತೆ, ಗೌರ್ಮೆಂಟ್ ಫಾರ್ಮೇಶನ್ ಯಾವುದು, ಆಯ್ತಾ. ಆಮೇಲೆ ಏನೇನು ಹಿರಾಚಿ ಇರುತ್ತೆ ಟಾಪ್ ಟು ಬಾಟಮ್, ಸಿಎಂ ಹಿಡ್ಕೊಂಡು ಫುಲ್ ಬಾಟಮ್ ಆಫ್ ದಿ ಆಫೀಸ್ ವರೆಗೂ ಏನೇನು ಹಿರಾಚಿ ಇರುತ್ತೆ ಅಂದ್ರೆ ಯಾವ ತರ ಕಾರ್ಯನಿರ್ವಹಣೆ ಮಾಡ್ತಾರೆ ಎಲ್ಲರೂ, ಅದ್ರ ಬಗ್ಗೆ. ಆಮೇಲೆ ಇದು RDPR, ಆಯ್ತಾ, RDPR ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜು, ಇದ್ರ ಬಗ್ಗೆ ಇಂಪಾರ್ಟೆಂಟ್. ಸಹಕಾರ ಸಂಸ್ಥೆ ಕೋಆಪರೇಟಿವ್ ಸೊಸೈಟಿ, ಅದ್ರ ಬಗ್ಗೆ ಓದಿ, ತುಂಬಾ ಇಂಪಾರ್ಟೆಂಟ್ ಇದೆ. ಅದ್ರ ಮೇಲೆ ಕ್ವಶನ್ ಜಾಸ್ತಿ ಕೇಳ್ತಾರೆ. ಕರ್ನಾಟಕ ಪರಿಸರ ಸಂಬಂಧಿ, ಇದಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಲ್ಲಿ ಕವರ್ ಆಗುತ್ತೆ. ರೈಟ್. ಸೊ ಇದ್ರದೊಂದು ಡೆಡಿಕೇಟೆಡ್ ಸಪ್ರೇಟ್ ಆಗಿ ವಿಡಿಯೋ ನಾನು ಮಾಡ್ತೀನಿ, ಅವಾಗ ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ರೈಟ್. ಸೊ ಐ ಹೋಪ್ ಇದರಲ್ಲಿ ನಿಮ್ಗೆ ಗೊತ್ತಾಗಿದೆ WRDJE ಅಲ್ಲಿ. ಈಗ ಇಂಪಾರ್ಟೆಂಟ್ ಶೈಕ್ಷಣಿಕ ವಿದ್ಯಾರ್ಥಿ ವಯೋಮಿತಿ ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ಕೆಳಗಡೆ ಹೇಳ್ತೀನಿ. ಕಿರಿಯ ಇಂಜಿನಿಯರ್ ಸಿವಿಲ್ 216 ಪೋಸ್ಟ್ ಇದೆ. ರೈಟ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ಸ್ಪೇಸ್ ಸ್ಕೇಲ್ ನೋಡಿ 33,450 ಅಂತಂದ್ರೆ ಎಲ್ಲ ಎನ್ವೈರನ್ಮೆಂಟ್ ಆ್ಯಡ್ ಆಗಿ ನಿಮಗೆ ಒಂದು 10,000 ಅಂದ್ರೆ 40,000ವರೆಗೂ ಬರುತ್ತೆ ನಿಮಗೆ ಸ್ಯಾಲ್ರಿ. ಓಕೆ, ಅದನ್ನು ತಿಳ್ಕೊಳ್ಳಿ. 40 ಇಲ್ಲ, ಜಾಸ್ತಿನೇ ಬರ್ಬೋದು. ನಾನು ಸುಮ್ಮನೆ ಅಕ್ಯುರೇಟ್ ಆಗಿ ಹೇಳ್ತಾ ಇಲ್ಲ, ರಫ್ ಆಗಿ ಹೇಳ್ತಾ ಇರೋದು. ನೋಡಿ ಈಗ ನೆಕ್ಸ್ಟ್ ಯಾವ್ಯಾವ ಸೀಟ್ಗೆ ಯಾವ್ಯಾವ್ದು ಕೊಟ್ಟಿದ್ದಾರೆ ಅಂತ. ರೈಟ್. ಇಲ್ಲಿ ನೋಡಿ, must be a holder of diploma in civil engineering general granted by board of technical education government of India. Right. So ಡಿಪ್ಲೊಮಾ ಮಾಡಿರೋದಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಆಮೇಲೆ ಇವು ನಂಬರ್ ಆಫ್ ಪೋಸ್ಟ್ ನ ಇವು ಡಿವೈಡ್ ಮಾಡಿರೋದಿದೆ, ಬೇಕಾದ್ರೆ ನೀವು ನೋಡ್ಕೊಳ್ಳಿ ಒಂದ್ಸಲ. ಆಮೇಲೆ ನೆಕ್ಸ್ಟ್ ಪೋಸ್ಟ್ ಯಾವ್ದಿದೆ ಅಂತಂದ್ರೆ ನೇರ ನೇಮಕಾತಿ ಡೈರೆಕ್ಟ್ ಕಿರಿಯ ಇಂಜಿನಿಯರ್ ಸಿವಿಲ್, ಇದನ್ನು ಇದೆ ಜಲಸಂಪನ್ಮೂಲ ಇಲಾಖೆ. ಅಂದ್ರೆ ಇದು ಯಾರು ಕೆಲಸ ಮಾಡ್ತಾ ಇದಾರಲ್ಲ ಅವ್ರ ಮೇಲೆ, ನಮ್ಗೆ ಇದು ಬೇಕಾಗಿಲ್ಲ. ರೈಟ್. ಸೊ ಇದೇ ತರ ಇದೆ ಎಲ್ಲ. ಮಸ್ಟ್ ಬಿ ಮೆಕ್ಯಾನಿಕಲ್ ಇದ್ರೆ ಮೆಕ್ಯಾನಿಕಲ್ ಇದೆ, ಆಮೇಲೆ ಇದು ಮೆಕ್ಯಾನಿಕಲ್, ಆಮೇಲೆ ಲೈಬ್ರರಿ ಸೈನ್ಸ್ ಒಂದು. ರೈಟ್. ಸೊ ಈ ನೋಟಿಫಿಕೇಶನ್ ಅಲ್ಲಿ ಇಷ್ಟೇ ಇದೆ. ನೆಕ್ಸ್ಟ್ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಇಲ್ಲಿ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಯಾರ್ಯಾರು ಇದರ ಒಳ್ಳೆ ಅಪಾರ್ಚುನಿಟಿ ಇದೆ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ನೋಡ್ಬೋದು ಇಲ್ಲಿ ಅಂತರ್ಜಲ ನಿರ್ದೇಶನಾಲಯಲ್ಲಿ ಕಿರಿಯ ಇಂಜಿನಿಯರ್ ಇದೆ, 5 ಪೋಸ್ಟ್ ಇದೆ ಇದರಲ್ಲಿ. ಆಯ್ತು, ಪೋಸ್ಟ್ ಕಮ್ಮಿ ಇದೆ ಒಪ್ಕೋತೀನಿ, ಆಯ್ತಾ. ಬಟ್ ಒಂದು ಅಪಾರ್ಚುನಿಟಿ ಇದೆ ನಿಮ್ಮ ಹತ್ರ, ನಾವು ಎಕ್ಸಾಮ್ನ ಬರೀಬಹುದು. ಯಾಕೆಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇದೆ. ಪೌರಾಡಳಿತ ಅಂದ್ರೆ ಮುನ್ಸಿಪಾಲಿಟಿಯಲ್ಲಿ, ಆಯ್ತಾ, ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಇದೆ. ನಗರ ಸ್ಥಳೀಯ ಸಂಸ್ಥೆಗಳು BBMP ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಕಿರಿಯ ಇಂಜಿನಿಯರ್ ಸಿವಿಲ್ ಅಲ್ಲಿ 7 ಪೋಸ್ಟ್ ಇದೆ. ರೈಟ್. ಪೌರಾಡಳಿತ ನಿರ್ದೇಶನದಲ್ಲಿನ ನಗರಸಭೆ ನೋಡಿ, ಇದ್ರ ಸಪರೇಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಸಪರೇಟ್ ಆಗಿ ಏನಂತಂದ್ರೆ ಅಲ್ಲಿ ವೇಕೆನ್ಸಿ ಇದೆ. ರೈಟ್. ಸೊ ಈ ನೋಡಿ, ಇದು ಅಪ್ಲೈ ಮಾಡುವಾಗ ಸಿಂಪಲ್ ಆಗಿದೆ. ನೀವು ಯಾವ್ದ್ರಲ್ಲಿ ಸೆಲೆಕ್ಟ್ ಆದ್ರೆ ಫಸ್ಟ್ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ ಅಂತ ಕೇಳ್ತಾರೆ, ಜಸ್ಟ್ ಕ್ಲಿಕ್ ಮಾಡೋದಿರುತ್ತೆ ಅಷ್ಟೇ. ನೆಕ್ಸ್ಟ್ RWJE, ಸಾರಿ ಇದರಲ್ಲಿ ಬರದೇ ಮರ್ತು ಬಿಟ್ಟಿದೆ ನಾನು. RWJE ಕೊಟ್ಟಿದ್ದಾರೆ. ಸೊ ಅದೂ 20 ಪೋಸ್ಟ್ ಇದೆ. ಪೌರಾಡಳಿತ ಮಹಾನಗರ ಪಾಲಿಕೆ ಅದರಲ್ಲಿ ಎಲೆಕ್ಟ್ರಿಕಲ್ ಇದೆ 1 ಪೋಸ್ಟ್, ಆಮೇಲೆ ನೀರು ಸರಬರಾಜು 4 ಪೋಸ್ಟ್ ಇದೆ. ರೈಟ್. ಸೊ ಇವೆಲ್ಲ ಏನಂತಂದ್ರೆ ಆರೋಗ್ಯ ನಿರೀಕ್ಷಕರು ಇದೆ, ಆಮೇಲೆ ಸಹಾಯಕ ಗ್ರಂಥಪಾಲಕನು ಇದೆ. ರೈಟ್. ಸೊ ಟೋಟಲ್ ಆಗಿ ಇದು 97 ಪೋಸ್ಟ್ ಇದೆ. ರೈಟ್. ಟೋಟಲ್ ಆಗಿ ಇದು 97 ಪೋಸ್ಟ್. ಇದ್ರ ಡೇಟು ಸೇಮ್, ಅದರ ಡೇಟ್ ಏನಿದೆ ಅದೇ ಇದೆ. ರೈಟ್. ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಏನು ಹೇಳೋದಿದೆ ಅದನ್ನ ಹೇಳಿ ಮುಗಿಸ್ತೀನಿ ನಾನು. ಎಕ್ಸಾಮ್ ಪ್ಯಾಟರ್ನ್ ಸೇಮ್. ರೈಟ್. ನೋ ಚೇಂಜ್, ಎಲ್ಲ ಸೇಮ್ ಇದೆ. ಜಸ್ಟ್ ಇವಾಗನೇ ನಾನು ಹೇಳಿದೆ. ಜಸ್ಟ್ ಇಲ್ಲಿ
ಇಷ್ಟೇ ನೋಡಬೇಕು. ಇಲ್ಲಿ ಡಿಪ್ಲೊಮಾ ಬೇಕಷ್ಟೇ. ನಂಬರ್ ಆಫ್ ವೇಕೆನ್ಸೀಸ್ 5 ಇದೆ, ರೈಟ್, ಹೈದರಾಬಾದ್ ಕರ್ನಾಟಕ. ಆಮೇಲೆ ಇದಕ್ಕೂ ಡಿಪ್ಲೊಮಾ ಬೇಕು. ಯಾವುದಕ್ಕೆ? ಮಹಾನಗರ ಪಾಲಿಕೆಯಲ್ಲಿ ಪೌರಾಡಳಿತ ನಿರ್ದೇಶನದಲ್ಲಿ, ರೈಟ್. ಸೊ ಇದರಲ್ಲೂ ನೋಡಿ 8 ಪೋಸ್ಟ್ ಇದೆ. ನಗರಸಭೆ ಪಟ್ಟಣ ಇದರಲ್ಲಿ ಇದ್ರದ್ದು ಸ್ಯಾಲ್ರಿ ಪೇ ಸ್ಕೇಲ್ ಸೇಮ್ ಇದೆ. ಆಮೇಲೆ ಡಿಪ್ಲೊಮಾ ಬೇಕು, ತುಂಬಾ ಸಿಂಪಲ್ ಇದೆ, ರೈಟ್. ಇಲ್ಲಿ ನೋಡಿ, ಇದು RWS, ದಿಸ್ ಈಸ್ RWS JE. ಇಲ್ಲಿ ಏನ್ ಮಾಡಿದ್ದಾರೆ? ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಸಿವಿಲ್ ಆರ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಫ್ರಮ್ ಎ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ಮೇ ಬಿ ಎ ಹೋಲ್ಡರ್ ಆಫ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಸಿವಿಲ್. ಅಂದ್ರೆ ಇಲ್ಲಿ ಡಿಗ್ರಿ ಅವರಿಗೆ ಅಲೋ ಮಾಡಿದ್ದಾರೆ, ರೈಟ್. ಡಿಗ್ರಿ ಅಂದ್ರೆ BTech ಯಾರು ಮಾಡಿದ್ದಾರೆ, ಮಾಡಿರೋರು ಕರ್ನಾಟಕದಲ್ಲಿ ಯಾರು ಮಾಡಿದ್ದಾರೆ ಸಿವಿಲ್, ಅವ್ರಿಗೆ ಇಲ್ಲಿ ಅಲೋ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಇವಾಗ, ರೈಟ್. ನಂಬರ್ ಆಫ್ ಪೋಸ್ಟ್ 20 ಇದೆ, ಅದರದ್ದು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ರೈಟ್. ಅದಾದ್ಮೇಲೆ ನೀವು ನೋಡಿ, ಎಲೆಕ್ಟ್ರಿಕಲ್ ಅವರಿಗೆ 1 ಪೋಸ್ಟ್ ಇದೆ, ಅದನ್ನು ನೀವು ನೋಡ್ಕೋಬಹುದು. ಆಮೇಲೆ ಏನಂತಂದ್ರೆ ಇದು ಬೇರೆ ಬೇರೆದು ಏನೇನಿದೆ ಅವೆಲ್ಲ ಅದರ ಪ್ರಕಾರ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ, ರೈಟ್. ನೀವು ಬೇಕಾದ್ರೆ ಇದನ್ನು ನೋಡ್ಕೋಬಹುದು, ಓಕೆ. ಸೊ ನೆಕ್ಸ್ಟ್ ಗ್ರೂಪ್ ಸಿದು ಡಿಗ್ರಿ ಲೆವೆಲ್ HK ಏನಿದೆ ಅದು ನೋಡೋಣ. ಗ್ರೂಪ್ ಸಿ ಡಿಗ್ರಿ ಲೆವೆಲ್ HK ನೋಟಿಫಿಕೇಶನ್. ಈಗ ಇದರಲ್ಲಿ ನೋಡಿ 13 ಪೋಸ್ಟ್ ಇದೆ. ಯಾವುದು ಅಂತಂದ್ರೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಇದು ಡಿಪಾರ್ಟ್ಮೆಂಟ್ ಹೆಸರು. ಪೋಸ್ಟ್ ಹೆಸರು ಏನು ಅಂತಂದ್ರೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಅಂತ ಬರುತ್ತೆ, ರೈಟ್. ಆಮೇಲೆ ಗ್ರಂಥಪಾಲಕ ನಮಗೆ ಬರೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಲೈಬ್ರರಿ ಸೈನ್ಸ್ ಬೇಕು. ಸೊ ಇದ್ರದ್ದು ಡೇಟು ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಇದ್ರದ್ದು ಡೇಟು ಸೇಮ್ ಇದೆ, ಎಲ್ಲ ಸೇಮ್ ಇದೆ ಇದ್ರದ್ದು, ರೈಟ್. ಎಲ್ಲ ಸೇಮ್ ಇದೆ, ಆಯ್ತಾ. ಇಲ್ಲಿ ನೋಡಿ ಏನಾಯ್ತು ಅಂತಂದ್ರೆ ಇಲ್ಲಿ ಸ್ವಲ್ಪ ಸಾಮಾನ್ಯ ಜ್ಞಾನದಲ್ಲಿ ಏನಂತಂದ್ರೆ ಸಿಲೆಬಸ್ ಸ್ವಲ್ಪ ಜಾಸ್ತಿ ಅಂದ್ರೆ ಅದೇ ಇದೆ, ಆಯ್ತಾ. ಇಲ್ಲಿ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಾರೆ, ಆಯ್ತಾ. ಸ್ವಲ್ಪ ನೋಡಿ, ಇದು ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಇದೊಂದು ಆ್ಯಡ್ ಮಾಡಿದ್ದಾರೆ, ಕರ್ನಾಟಕ ಅರ್ಥವ್ಯವಸ್ಥೆ ಬಗ್ಗೆ ಆ್ಯಡ್ ಮಾಡಿದ್ದಾರೆ. ಸೊ ಈ ತರ ಒಂದು ಸ್ವಲ್ಪ ಜಾಸ್ತಿ ಓದಬೇಕಾಗುತ್ತೆ ಡಿಗ್ರಿ ಲೆವೆಲ್ ಅಂದ್ರೆ. ಅದು ಬಿಟ್ಬಿಟ್ಟು ಬೇರೆದು ಏನು ಚೇಂಜಸ್ ಇಲ್ಲ. ಮತ್ತೆ ಸೆಕೆಂಡ್ ಪೇಪರ್ ನೋಡಿ ಸೇಮ್ ಇದೆ, ರೈಟ್. ಸೊ ಇದು ಇಂಪಾರ್ಟೆನ್ಸ್ ಇದೆ, ಇದನ್ನು ನೀವು ಬೇಕಾದ್ರೆ ನೋಡ್ಕೋಬಹುದು. ನೋಡಿ ಇಲ್ಲಿ ಕೈಗಾರಿಕಾ ವಾಣಿಜ್ಯ ಇಲಾಖೆಯಲ್ಲೇ ಕಲ್ಯಾಣ ಕರ್ನಾಟಕ ವೃಂದದ ಕೈಗಾರಿಕಾ ವಿಸ್ತರಣಾಧಿಕಾರಿ 13 ಪೋಸ್ಟ್ ಇದೆ. ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ ಇನ್ ಸೈನ್ಸ್ ಅಲ್ಲಿ ಇದ್ರೆ, ಕಾಮರ್ಸ್ ಅಲ್ಲಿ ಇದ್ರೆ, ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎನಿ ಬ್ರಾಂಚ್ ಆಫ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಒನ್ ಟೈಪ್ ಆಫ್ ಏನಂದ್ರೆ ಟು ಆಲ್ ಅಂತ ಇದೆ, ಎಲ್ಲರೂ ಅಪ್ಲೈ ಮಾಡೋಂಗೆ ಇದೆ. ಇದು 13 ಪೋಸ್ಟ್ ಇದೆ, ರೈಟ್. 13 ಪೋಸ್ಟ್ ಇದೆ, ಅಪ್ಲೈ ಮಾಡೋರು ಅಪ್ಲೈ ಮಾಡ್ಬೋದು. ಸೊ ಸೇಮ್ ಈಗ ಇದು ಏನಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಗ್ರೂಪ್ ಸಿ ಡಿಗ್ರಿ ಲೆವೆಲ್ RPC ಅಲ್ಲಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ ಅಷ್ಟೇ, ಮಿಕ್ಕಿರೋದೆಲ್ಲ ಸೇಮ್ ಇದೆ. ಅಂದ್ರೆ ಸಿಲೆಬಸ್ ಸೇಮ್ ಇದೆ, ಅಪ್ಲೈ ಮಾಡೋದು ಸೇಮ್ ಇದೆ, ಆಯ್ತಾ. ಸೊ ನೀವು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ಸೊ ದಟ್ ನಿಮಗೆ ಎರಡರದು. ಒಂದು ನಿಮಿಷ, ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ 13 ಪೋಸ್ಟ್ ಇದೆ. ಅದೇ ಗ್ರೂಪ್ ಸಿ ಅಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಏನಂತಾರೆ RPC ಅಲ್ಲಿ, ಆಯ್ತಾ, ಡಿಗ್ರಿ ಲೆವೆಲ್ 50 ಪೋಸ್ಟ್ ಇದೆ. ಮಿಕ್ಕಿರೋದೆಲ್ಲ ಸೇಮ್ ಇದೆ, ಸಿಲೆಬಸ್ ಸೇಮ್ ಇದೆ, ಆಯ್ತಾ, ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇದೆ, ಆಯ್ತಾ, ಎಲ್ಲ ಸೇಮ್ ಇದೆ. ಅದು ಸಪ್ರೇಟ್ ಆಗಿ ಬಿಟ್ಟಿದ್ದಾರೆ. ಈಗ ಎಲ್ಲರಿಗೆ ಡೌಟ್ ಬರುತ್ತೆ, ಸರ್ ಈಗ ನಾನು WRD ಅಲ್ಲಿ ಇಷ್ಟು ಏನಂತಂದ್ರೆ ಇಷ್ಟೊಂದು ವೇಕೆನ್ಸಿ ಇದೆ, ಸಾರಿ, ಈಗ WRD ಅಲ್ಲಿ ಇಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ ಸರ್, ನಾನು ಎರಡೆರಡು ಅಪ್ಲೈ ಮಾಡಬೇಕಾದ್ರೆ ಸಪ್ರೇಟ್ ಮಾಡ್ಬೇಕಾ? ಇದರಲ್ಲಿ ನೋಡಿ, ಒಂದೇ ನೋಟಿಫಿಕೇಶನ್ ಅಲ್ಲಿ ಎಷ್ಟೇ ಡಿಪಾರ್ಟ್ಮೆಂಟ್ ಬರಲಿ ನೀವು ಒಂದೇ ಅಪ್ಲಿಕೇಶನ್ ಹಾಕೋದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಈ 4 ನೋಟಿಫಿಕೇಶನ್ ಇದೆ, 4 ನೋಟಿಫಿಕೇಶನ್ಗೆ ಸಪ್ರೇಟ್ ಆಗಿ ನೀವು ಪೇ ಮಾಡಬೇಕಾಗುತ್ತೆ, ರೈಟ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ತುಂಬಾ ಒಳ್ಳೆ ಪೋಸ್ಟ್ ಇದೆ, ಒಳ್ಳೇದು ಒಂದು ನಿಮಗೆ ಒಂದು ಚಾನ್ಸ್ ಸಿಗ್ತಾ ಇದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ಓದಿ. ಸೊ ಯಾವ ತರ ಓದಬೇಕು ಏನಂತಂದ್ರೆ ಮಟೀರಿಯಲ್ ಎಲ್ಲಿಂದ ಫಾಲೋ ಮಾಡಬೇಕು, ಏನೇನು ಬುಕ್ಸ್ ತಗೊಳ್ಬೇಕು ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ, ರೈಟ್. ಥ್ಯಾಂಕ್ ಯು, ಹ್ಯಾವ್ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು.